ಇನ್ನು ಸೋಮಶೇಖರ ಅಡ್ಡಮತ್ತಾನಕ್ಕೆ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ರಾಜಕೀಯ ವ್ಯಭಿಚಾರ ಮಾಡೋರು ಎಲ್ಲಾ ಕಡೆ ಸೆಟ್ ಆಗ್ತಾರೆ ಅಂತ ಚಿಕ್ಕಮಗಳೂರಲ್ಲಿ ಮಾಜಿ ಶಾಸಕ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ವ್ಯಭಿಚಾರ ಮಾಡೋರು ಎಲ್ಲಾ ಕಡೆಯೂ ಸೆಟ್ ಆಗ್ತಾರೆ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿರೋದು. ವ್ಯಕ್ತಿ ಸಂಬಂಧಕ್ಕೋಸ್ಕರ ರಾಜಕಾರಣ ಒಳ್ಳೆಯದಲ್ಲ, ಅವಕಾಶವಾದಿಗಳಿಗೆ ಸಪೋರ್ಟ್ ಮಾಡೋದು ಸರಿಯಲ್ಲ, ಇದು ಅನೈತಿಕ ರಾಜಕಾರಣಕ್ಕೆ ವೇದಿಕೆ ಸೃಷ್ಟಿ ಮಾಡಿದಂತೆ, ಪಕ್ಷದ ಒಳಗಿದ್ದು ವ್ಯಭಿಚಾರ ಮಾಡೋದು ಶೂನ್ಯ ಸಹನೆ, ನಮ್ಮ ಪಕ್ಷದ ಸಿಎಂ ಬೇರೆ ಸಿಎಂ ಬಳಿಯೂ ಚೆನ್ನಾಗಿರ್ತಾರೆ ಅಂತ ಚಿಕ್ಕಮಗಳೂರಲ್ಲಿ ಮಾಜಿ ಶಾಸಕ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲೇ ಗೆದ್ದು ಈಗ ಅಡ್ಡಮತದಾನ ಮಾಡಿರೋದು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾರೋ ವ್ಯಕ್ತಿಗತ ಸಂಬಂಧಗಳಿಗೋಸ್ಕರ ರಾಜಕಾರಣ ಮಾಡಿದ್ರೆ ಅದರ ಪರಿಣಾಮ ಉಳಿದವ್ರ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತೆ. ಇವತ್ತು ಯಶವಂತಪುರ ಶಾಸಕರಾಗಿರ್ತಕ್ಕಂಥ ಟಿ ಸೋಮಶೇಖರ್ ಅವರು ಅಡ್ಡಮತದಾನ ಮಾಡಿರೋದು ದುರದೃಷ್ಟಕರ. ನಮ್ಮ ಪಕ್ಷ ಗೆಲ್ಲೋದ್ರೊಳಗೇನೂ ಸಂಶಯ ಇಲ್ಲ. ಆದರೆ ಈ ಥರದ ಅಶಿಸ್ತನ್ನು ನಾವು ಎಷ್ಟು ಕಾಲ ಸಹಿಸ್ಕೋಬೇಕು? ಮತ್ತು ಅಪರ್ಚುನಿಸ್ಟ್ಗಳಿಗೆ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾ ಪಕ್ಷ ಇರಲಿ, ದಳ ಇರಲಿ, ಅವಕಾಶವಾದಿಗಳಿಗೆ ಸಪೋರ್ಟ್ ಮಾಡೋದು ಕೂಡ ಒಂದು ರೀತಿ ಅನೈತಿಕ ರಾಜಕಾರಣಕ್ಕೆ ನಾವೇ ವೇದಿಕೆಯನ್ನು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಇದು ಒಂದು ಕಾರಣ ಇದೆ. ನಮ್ಮಂಥವರು ಯಾರು ಪಕ್ಷ ಅಂತ ಅಂತೀವಿ, ನಾವು ಪ್ರಶ್ನೆಗಳಿಗೆ ಒಳಗಾಗ್ತೀವಿ. ಈ ರೀತಿ ಈ ರಾಜಕಾರಣದ ವ್ಯಭಿಚಾರ ಮಾಡೋರು ಅವರು ಎಲ್ಲ ಕಡೆಗೂ ಸಲ್ಬಿಡ್ತಾರೆ. ಯಾಕೆಂದರೆ ಇದೊಂದು ರೀತಿ ರಾಜಕೀಯ ವ್ಯಭಿಚಾರವೇ. ಈ ರಾಜಕೀಯ ವ್ಯಭಿಚಾರ ಮಾಡುವವರು ಎಲ್ಲರ ಜೊತೆಗೂ ಸುಲಭವಾಗಿ ಹೋಗಿ ಸೆಟ್ ಆಗಿಬಿಡ್ತಾರೆ. ಹಾರ್ಡ್ ಕೋರ್ ಪಾರ್ಟಿ ಪೊಲಿಟಿಕ್ಸ್ ಮಾಡೋರು, ಸಿದ್ಧಾಂತದ ರಾಜಕಾರಣ ಮಾಡೋರು, ಅದು ಯಾವ ಪಕ್ಷದಲ್ಲಿದ್ದರೂ ಅವರು ನಿಷ್ಠೂರಕ್ಕೊಳಗಾಗ್ತಾರೆ. ಈ ಥರದವರು